ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ರಾಮದುರ್ಗ ಪಟ್ಟಣದಲ್ಲಿ ಇಂದು ರೈಲ್ವೆ ಹೋರಾಟ ಸಮಿತಿಯ ಕೂಗು ಅಕ್ಷರಶಃ ಮುಗಿಲು ಮುಟ್ಟಿತು. ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಸಾಥ್ ನೀಡಿದರು. ಅಷ್ಟೇ ಅಲ್ಲದೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರು ಪಾಲ್ಗೊಂಡು ಪ್ರತಿಭಟನೆಯಲ್ಲಿ ಯಶಸ್ವಿಗೊಳಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. 15 ದಿನಗಳಿಂದ ಹಗಲು ರಾತ್ರಿ ರಾಮದುರ್ಗ ನಗರದ ಮಹಾಜನತೆ ಲೋಕಾಪುರ್, ರಾಮದುರ್ಗ, ಸೌದತ್ತಿ, ಯಲ್ಲಮ್ಮ, ಧಾರವಾಡಕ್ಕೆ ರೈಲು ಸೌಲಭ್ಯ ಕೊಡಬೇಕು ಸರ್ಕಾರಗಳು ಅಂಥೇಳಿ ಪ್ರಯತ್ನ ಮಾಡಿ ಇವತ್ತೊಂದು ಬೃಹತ್ತವಾದಂಥ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿದರು. ಸುಮಾರು 10 ರಿಂದ 15 ಸಾವಿರ ಜನ ಆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಈ ಯೋಜನೆ 2019ರಲ್ಲಿನ ಅನುಷ್ಠಾನಕ್ಕೆ ಬರಬೇಕಾಗಿತ್ತು. ಏನು ದುರ್ದೈವ ನಮ್ಮ ಭಾಗದ ಜನಪ್ರತಿನಿಧಿಗಳು ಆ ಒಂದು ಸರ್ವೆ ಕಾರ್ಯ ಏನು ನಡೆದು ಹುಬ್ಬಳ್ಳಿ ರೈಲ್ವೆ ವಲಯದಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಏನು ಹೋಗಿದ್ದು ಅದನ್ನು ಫಾಲೋಅಪ್ ಮಾಡಲಾರ್ದ ಅದನ್ನು ವಿಫಲ ಆಗೈತಿ. ಈಗಾಗಲೇ ಜನರ ಬೇಡಿಕೆಗೆ, ಜನರ ಆಶೆಗೆ ತಕ್ಕಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು. ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹೆಚ್ಚಿನ ಇಚ್ಛಾಶಕ್ತಿ ತೋರಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಯಾವುದೇ ವೈಜ್ಞಾನಿಕ ತೊಂದರೆಗಳಿಲ್ಲ. ಎಲ್ಲ ರೀತಿಯಿಂದ ಇದು ಯೋಜನೆ ಅನುಷ್ಠಾನಕ್ಕೆ ಬರೋಕೆ ಫಿಟ್ ಐತಿ. ಫಿಟ್ ಇದ್ದಾಗ ಕಾರ್ಯರೂಪಕ್ಕೆ ಯಾಕೆ ಬರಂಗಿಲ್ಲ ಅಂಥೇಳಿ ನಾನು ಎರಡೂ ಸರ್ಕಾರಗಳಿಗೆ ಕೇಳ್ತೀನಿ, ಜನಪ್ರತಿನಿಧಿ ಕೇಳ್ತೀನಿ. ಈಗಾದರೂ ಕಾಲು ಮಿಂಚಿಲ್ಲ. ಇದು ಹೋರಾಟದ ಒಂದು ಕಿಚ್ಚು, ಜನರ ಭಾವನೆಗೆ ಸ್ಪಂದನೆ ಮಾಡಬೇಕು. ತಾವುಗಳು ಮುಂದುವರೆದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಪ್ರಯತ್ನ ಮಾಡಬೇಕು. ಅದರಂತೆ BJP ಅವರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ನಾ ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಬಹುದಿನದ ಬೇಡಿಕೆಯಾದ ಈ ರೈಲ್ವೆ ಹೋರಾಟವನ್ನು ಬಹಳಷ್ಟು ಹೋರಾಟಗಳು ನಡೆದು ಇವತ್ತೊಂದು ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗಿದೆ. ಮುಖ್ಯವಾಗಿ ಇದಕ್ಕೆ ಇಚ್ಛಾಶಕ್ತಿ ಅವಶ್ಯಕತೆ ಬಹಳ ಅದ. ಜನರ ಹೋರಾಟ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ, ರಾಜ್ಯ ಮತ್ತು ಕೇಂದ್ರದ ಇಚ್ಛಾಶಕ್ತಿ ಇತ್ತಂದರೆ ಇದು ಖಂಡಿತವಾಗಿ ಆಗ್ತದೆ. ಇದಕ್ಕೆ ನಿರ್ಲಕ್ಷ್ಯ ಮಾಡೋದು ಬೇಡ. ರಾಜ್ಯ ಸರ್ಕಾರದವರು ಇದಕ್ಕೆ ಜಮೀನು ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರದವರು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದರೆ ಈ ಭಾಗಕ್ಕೆ ಸಾಕಷ್ಟು ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು, ಸಿಮೆಂಟ್ ಕಾರ್ಖಾನೆಗಳು ಮತ್ತು ರೈತ ವರ್ಗಕ್ಕೆ ರಸಗೊಬ್ಬರಗಳನ್ನು ಜೊತೆಗೆ ಹೈಕೋರ್ಟ್ ಧಾರವಾಡಕ್ಕಿರೋದ್ರಿಂದ ಈ ಭಾಗದಲ್ಲಿ ಸಾಕಷ್ಟು ಜನರ ಅಡ್ಡಾಡೋ ಇದು ಇರ್ತದೆ. ವಕೀಲರಿಗೆ ಅನುಕೂಲ ಆಗ್ತದೆ ಮತ್ತು ಕಕ್ಷಿದಾರಿಗೆ ಅನುಕೂಲ ಆಗ್ತದೆ. ಒಟ್ಟು ಟೋಟಲಿ ಈ ಭಾಗ ಅಭಿವೃದ್ಧಿ ಆಗಲಿಕ್ಕೆ ಬಹಳ ಪ್ರಮುಖವಾದ ಬೇಡಿಕೆ ಏನಂದರೆ ಈ ಭಾಗಕ್ಕೆ ರೈಲ್ವೆ ಆಗಬೇಕು ಅಂತೇಳಿ ನಾವು ವಿದ್ಯಾರ್ಥಿಗಳಿಗೆ ಜೊತೆಗೆ ಧಾರವಾಡ ಯೂನಿವರ್ಸಿಟಿ, ಈ ಕಡೆ ಬೆಳಗಾವಿ ಯೂನಿವರ್ಸಿಟಿ ಇರೋದ್ರಿಂದ ಈ ಭಾಗಕ್ಕೆ ರೈಲ್ವೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗುಣಮಟ್ಟನೂ ಉತ್ತಮ ರೀತಿಯಲ್ಲಿ ಸಾಗ್ತದೆ ಅಂತ ಹೇಳ್ತಾ ಈ ಭಾಗಕ್ಕೆ ಆದಷ್ಟು ಬೇಗ ಜನಪ್ರತಿನಿಧಿಗಳು ಭಾಳಷ್ಟು ಗಮನ ಕೊಟ್ಟು ಈ ಭಾಗಕ್ಕೆ ರೈಲ್ವೆ ಆಗುವಂಥ ವ್ಯವಸ್ಥೆ ತಾವು ಮಾಡ್ತೀರಿ ಅಂತ ಈ ಮುಖಾಂತರ ನಾವು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.